ಇವತ್ತು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಮತದಾನ ಆಗುತ್ತೆ. ವಿಧಾನಸೌಧದ ಸುತ್ತಮುತ್ತ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿ. ಬೆಳಗ್ಗೆ 7ರಿಂದ ಮಧ್ಯರಾತ್ರಿಯವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಸಚಿವರು, ಶಾಸಕರು, ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಪ್ರವೇಶ ಇರ್ತವೆ. ಉಳಿದಂತೆ ಬೇರೆ ಯಾರಿಗೂ ಕೂಡ ಅವಕಾಶಗಳು ಇರೋದಿಲ್ಲ. ಪಾಸ್ ಇದ್ದವರಿಗೆ ಮಾತ್ರ ವಿಧಾನಸೌಧಕ್ಕೆ ಎಂಟ್ರಿ ಇರುತ್ತೆ, ಪ್ರವೇಶ ಇರುತ್ತೆ. ಚುನಾವಣೆ ನಂತರ ಸಂಭ್ರಮಕ್ಕೆ ಅವಕಾಶ ಇರೋದಿಲ್ಲ. ವಿಧಾನಸೌಧದ ಸುತ್ತಮುತ್ತ ಪೊಲೀಸ್ ಬಿಗಿ ಭದ್ರತೆಯನ್ನ ಏರ್ಪಡಿಸಲಾಗಿದೆ. ವಿಧಾನಸೌಧದ ಬಳಿ ಮೆರವಣಿಗೆ, ಪ್ರತಿಭಟನೆ, ರ್ಯಾಲಿ, ಜಾಥಾ, ಘೋಷಣೆ ಮತ್ತೊಂದು ಮಗದೊಂದು ಮಾಡೋ ಹಾಗಿಲ್ಲ. ವಿಜಯೋತ್ಸವ ಸಾರ್ವಜನಿಕ ಸಭೆಗೆ ಅನುಮತಿ ಇಲ್ಲ. ಜನರು ಗುಂಪುಗೂಡುವುದಕ್ಕೂ ಅವಕಾಶ ಇಲ್ಲ. ಬೆಂಗಳೂರು ಪೊಲೀಸ್ ಆಯುಕ್ತ ಮಹತ್ವದ ಆದೇಶ. ಎಂಎಲ್ಎ, ಎಂಪಿ, ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ರಿಸಲ್ಟ್ ಬಂದಾಗ ಹೆಂಗೆ ಸಂಭ್ರಮಗಳಿರ್ತಾವೋ ಅದರಂತೆ ಸಂಭ್ರಮ ಮಾಡೋದಕ್ಕೆ ನಿಮಗೆ ಖಾಕಿ ಪಡೆ ಅವಕಾಶ ಮಾಡಿಕೊಡೋದಿಲ್ಲ. ವಿಧಾನಸೌಧದ ಸುತ್ತಮುತ್ತ ಎಷ್ಟು ಮೀಟ್ರು ಅಂತ ಹೇಳಿ ನಿಶ್ಚಯ ಆಗಿರ್ತವೆ. ಆ ಮೀಟರ್ ಒಳಗೆ ನಿಷೇಧಾಜ್ಞೆ ಜಾರಿಯಾಗಿರುತ್ತೆ. ಗುಂಪು ಕಟ್ಕೊಂಡು ಬರಂಗಿಲ್ಲ, ಅನುಮಾನಾಸ್ಪದವಾಗಿ ತಿರುಗಾಡಂಗಿಲ್ಲ. ಶಾಸಕರು, ಎಮ್ ಎಲ್ ಸಿಗಳಿಗೂ ಕೂಡ ಅವಕಾಶಗಳಿರೋದಿಲ್ಲ. ಒಟ್ಟಾರೆ ಭಾರಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ.